ನನಗೊಂದು ಪ್ರಶ್ನೆ ಇದೆ ಸರ್, ಯಾಕಂದರೆ ನಾವು ಸಿನಿಮಾ ಪ್ರೇಮಿಗಳು. ಈಗ ಕರ್ನಾಟಕದಲ್ಲಿ ಇವತ್ತಿನ ಬೆಳವಣಿಗೆ ಅಂದರೆ ಸಿನಿಮಾ ಬೆಳವಣಿಗೆ ವಿಚಾರದಲ್ಲಿ ನಾನು ಮಾತಾಡುವಂಥದ್ದಾದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಸರ್, ನಾನು ಹೇಳ್ತಿರುವಂಥದ್ದು 3 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಂದು ಸರಿ ಸಿನಿಮಾಗಳನ್ನು ಮಾಡ್ತಾಯಿದ್ರೆ ಚಿತ್ರರಂಗದ ಉಳಿಯುವಿಕೆ ಹೆಂಗಾಗುತ್ತೆ ಅಂತ. ಕಷ್ಟನೇ ಇದೆ. ಅಂದರೆ ಓಕೆ, ಅದು ಒಂದು ಫೈನಾನ್ಷಿಯಲ್ ಮಾಡಲಾಗಿ ವರ್ಕ್ ಆಗ್ತಾ ಇದೆ ಅನಿಸುತ್ತೆ. ಇಲ್ದಿರ ಅವ್ರು ಹಂಗೆ ಮಾಡ್ತಿರ್ಲಿಲ್ಲ ಅಲ್ವಾ, ಅವ್ರಿಗೆ ಅದು ವರ್ಕ್ ಆಗ್ತಾ ಇದೆ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಿ ಅವ್ರಿಗೆ. ಹಾಂ, ಅಂದರೆ ಈಗ ಒಂದು ಬಿಸ್ನೆಸ್ ಅವರೆಲ್ಲರೂ ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡ್ರೆ, ದೊಡ್ಡ ಬಂಡವಾಳದ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅಷ್ಟಕ್ಕೆ ಆ ಸಿನಿಮಾಗೆ ಅಷ್ಟೊಂದು ದೊಡ್ಡ ಬಂಡವಾಳನ ಹೊಂಚ್ಕೋಬೇಕು ಅಂತ ಅಷ್ಟು ಟೈಮ್ ಆಗುತ್ತೆ. ಆ ಬಂಡವಾಳನ ಖರ್ಚು ಮಾಡೋಕ್ಕೂ ಟೈಮ್ ಆಗುತ್ತೆ. ಅದು ಅವಶ್ಯಕವೋ ಅನವಶ್ಯಕವೋ ಒಟ್ಟಿನಲ್ಲಿ ಖರ್ಚು ಮಾಡೋಕೆ ಅಷ್ಟು ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಟೈಮ್ ತೊಗೊಂಡ್ರೆ ಅಷ್ಟು ಖರ್ಚಾಗುತ್ತೆ. ಸೊ ಒಂದು ಯಾಕಂದರೆ ನಿರೀಕ್ಷೆ ದೊಡ್ಡದಾಗಿರೋದ್ರಿಂದ ಬಂಡವಾಳ ದೊಡ್ಡದಾಗುತ್ತೆ, ಬಂಡವಾಳಕ್ಕೆ ತಕ್ಕ ಹಾಗೆ ಇನ್ಕಮ್ಮು ಇರುತ್ತೆ ಅನ್ಸುತ್ತೆ ಅವ್ರಿಗೆ, ಹಾಗಾಗಿ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರ ವೈಯಕ್ತಿಕ ಇನ್ಕಮ್ ಆಗುತ್ತೆ ಅನ್ಸುತ್ತೆ ಸರ್. ಎಲ್ರಿಗೂ ಆಗುತ್ತೆ. ಅಂದರೆ ಅಲ್ಲಿ ಈಗ ಕೆಲಸ ಮಾಡೋರಿಗೆ ಅಷ್ಟು ದಿವಸದ ಕೆಲಸ ಸಿಗುತ್ತಾ ಕೆಲಸಗಾರರಿಗೆ, ಕಂಟಿನ್ಯೂಸ್ ಕೆಲಸ. ಇದು ಹೆಂಗೆ ಒಂದು ಅಪಾರ್ಟ್ಮೆಂಟ್ ಕಟ್ಟಂಗೆ, ಚಿಕ್ಕ ಮನೆ ಕಟ್ಟೋರಿಗೆ ಯಾವಾಗಲೂ ಸಮಸ್ಯೆ ಆಗುತ್ತೆ. ಅಪಾರ್ಟ್ಮೆಂಟಿಗೆ ಎಲ್ಲ ಕೆಲಸಗಾರರು ಅಪಾರ್ಟ್ಮೆಂಟಿಗೆ ಹೋಗ್ತಾರೆ, ಚಿಕ್ಕ ಮನೆಗೆ ಬರೋಲ್ಲ. ಸೊ ಚಿಕ್ಕ ಮನೆ ಕಟ್ಟಕ್ಕೆ ಬರಲ್ಲ, ಇವ್ರಿಗೆ ಸಮಸ್ಯೆಗಳಾಗುತ್ತೆ. ಸೊ ಸೇಮ್ ಸಿನಿಮಾದಲ್ಲೂ ಹಾಗೆ ಅದು ವರ್ಕ್ ಆಗ್ತಾಯಿದೆ. ಆ ಮಾಡಲು ವರ್ಕ್ ಆಗ್ತಾ ಇದ್ದಾಗ ಅದನ್ನು ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ ಅನಿಸುತ್ತೆ. ಬಟ್ ಅದೇ ಅಗೇನ್ ಸಸ್ಟೈನಬಲ್ ಆಗಿರಬೇಕಲ್ಲ ಡೆವಲಪ್ಮೆಂಟು. ಸೊ ಏನಾಗುತ್ತೆ, ಇಲ್ಲಿ ದೊಡ್ಡ ಬಂಡವಾಳ ಹಾಕೋನು ಮಾತ್ರ ಒಂದು ಸಿನಿಮಾ ಮಾಡೋಕ್ಕಾಗತ್ತೆ, ಚಿಕ್ಕ ಬಂಡವಾಳ ಹಾಕೊಂಡು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಅದು ಆ ಪರಿಸ್ಥಿತಿ ಬಂದಿದೆ. ಪೂರ್ತಿ ದೇಶದಲ್ಲಿ ಹಾಗಾಗಿದೆ. ಈ ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಏನು ಹೇಳ್ತಾರೆ, ಇದು ಅದೇ ಕ್ರೋನಿ ಕ್ಯಾಪಿಟಲಿಸಮ್ ಸಿನಿಮಾ ಒಳಗಡೆ. ಇದು ಸ್ವಲ್ಪ ಪ್ರಜ್ಞಾವಂತರ ಆಗಬೇಕಾಗತ್ತವ್ರು. ಇವರೆಲ್ಲರೂ ಅದೇ ಇನ್ಸೆನ್ಸಿಟಿವ್ ಜನ ಅಂತ ನಾವು ಒಪ್ಕೋಬೋದು. ಇವರೆಲ್ಲರೂ ಕಲಾವಿದರೆ. ಸೊ ಎಲ್ಲರೂ ತಂತ್ರಜ್ಞರು, ಅದರಲ್ಲಿರೋರು, ಸಿನಿಮಾ ಮಾಡೋರು, ಆ್ಯಕ್ಚುಲಿ ಪ್ರೊಡ್ಯೂಸರ್ಸು ಕೂಡ ಒಂದು ಥರದ ಕಲಾವಿದ್ದಾರೆ. ಯಾಕಂದರೆ ಕಲೆಯನ್ನು ಅಷ್ಟೊಂದು ಇಷ್ಟಪಟ್ಟು ಬಂದವ್ರು ತಾನೆ. ಇಲ್ಲಿ ಎಲ್ಲಿ ಬೇಕಾದ್ರೂ ದುಡ್ಡು ಮಾಡ್ಬೋದಾಗಿತ್ತು. ಇದೇ ದುಡ್ಡನ್ನ ರಿಯಲ್ ಎಸ್ಟೇಟ್ಗೆ ಹಾಕೊಂಡು ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಇಲ್ಲೊಂದು ಪ್ಯಾಷನಿಂದ ಬಂದಿರ್ತಾರೆ. ಎಲ್ಲರೂ ತುಂಬ ಸೆನ್ಸಿಟಿವ್ ಆಗಿರುವಂಥ ಜನಗಳೇ. ಹಾಗಾಗಿ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಅವ್ರನ್ನ ಕೇಳ್ಬೋದು. ಯಾಕಂದರೆ ಈಗ ಜನಗಳು ಥಿಯೇಟ್ರಿಗೆ ಬರಬೇಕು ಅಂತಂದರೆ ಸೆಲೆಬ್ರಿಟಿ ನೋಡ್ತಾರೆ ಸರ್. ಇವಾಗ ಏನಿಲ್ಲ ಸರ್, ವಾರಕ್ಕೆ ನಾವು ಇವಾಗ ನೋಡ್ತಾ ಇದ್ದೀವಿ 10-12 ಸಿನಿಮಾ ಬರ್ತಾ ಇದೆ ಸರ್, ಹೊಸಬ್ರ ಸಿನಿಮಾಗಳು ಯಾವುದೂ ನಿಲ್ತಾ ಇಲ್ಲ. ಆ್ಯಂಡ್ ಒಂದು ಕಡೆ ನಾವು ನೋಡುವಂಥದ್ದಾದರೆ OTTಗಳಲ್ಲಿ ನಮ್ಮನ್ನು ಕೇಳೋರೇ ಇಲ್ಲ. ಅಂದರೆ ನಾವು ಯಾವುದ್ರಲ್ಲಿ ಎಡುತ್ತಾ ಇದ್ದೀವಿ, ಕಂಟೆಂಟಲ್ಲಿ ಎಡುತ್ತಾ ಇದ್ದೀವ ಅಥವಾ ಮೇಕಿಂಗಲ್ಲಿ ಎಡುತ್ತಾ ಇದ್ದೀವ, ಅಥವಾ ಒಂದು ಕಾಲದಲ್ಲಿ ದಶಕಗಳಲ್ಲಿ ನಾನು ನೋಡುವಂಥದ್ದಾದರೆ ಅಣ್ಣವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಸರ್ ಇರ್ಬೋದು, ಶಂಕರ್ ನಾಗ್ ಸರ್ ಇರ್ಬೋದು, ಅದ್ಭುತವಾದಂತಹ ಸಿನಿಮಾಗಳ ಮೂಲಕವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಪರಿಚಯ ಮಾಡೋಂಥ ವ್ಯಕ್ತಿಗಳಿವರು. ಬಟ್ ಇವತ್ತು ನಾವು ನೋಡ್ತಾ ಇದ್ದರೆ ಯಶ್, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬೀರ್ ಶೆಟ್ಟಿ ಇವ್ರು ಮಾತ್ರ ಇದ್ದಾರೆ. ಇವರಿಂದ ಮಾತ್ರ ಇಂಡಸ್ಟ್ರಿನ ಆ ಥರದೊಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅಷ್ಟೇ, ಎಲ್ಲರೂ ಸೇರಿ. ಸಿನಿಮಾ ಅಂತಂದರೆ ಅದು ಪ್ರೇಕ್ಷಕರನ್ನ ಹೊರತುಪಡಿಸಿ ಸಿನಿಮಾ ಅಲ್ಲ. ಪ್ರೇಕ್ಷಕರು ಅದು ಈಕ್ವಲಿ ಜವಾಬ್ದಾರರು. ನೀವು ಸಿನಿಮಾದವ್ರನ್ನ ಬೈದಷ್ಟೇ ಪ್ರೇಕ್ಷಕರನ್ನ ಬೈಬೇಕಾಗತ್ತೆ ನಾವು. ಪ್ರೇಕ್ಷಕರು ನಾನು ಸೇರ್ಕೋತೀನಿ ಅದರೊಳಗಡೆ. ಸೊ ನನಗೇನಿಸುತ್ತೆ, ಆವಾಗಲೇ ಹೇಳ್ತಾ ಇದ್ನಲ್ಲ, ಈಗ ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅವ್ರಿಗೆ ಅದು ವರ್ಕ್ ಆಗ್ತಾಯಿದೆ, ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರನ್ನ ಜಾಗೃತವಾಗಿರಬೇಕು ಅಂತ ಹೇಳಬೇಕಾದ್ರೆ, ಜೊತೆಗೆ ನೀವು ಹೇಳಿದ್ರಲ್ಲ, ಈಗ 3 ವರ್ಷಕ್ಕೊಂದ್ಸಲ ಸಿನಿಮಾ ಮಾಡ್ತಾರೆ. ಅವ್ರು ವರ್ಷಕ್ಕೆ 4 ಸಿನಿಮಾ ಮಾಡಿದ್ರೆ, ಈಗಲೇ ನೀವು ಹೇಳಿದ್ರಿ ಚಿಕ್ಕ ಚಿಕ್ಕ ಸಿನಿಮಾಗಳು ಬರ್ತಾ ಇವೆ, ನಿಲ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಈ ಚಿಕ್ಕ ಸಿನಿಮಾಗಳಿಗೆ ಇನ್ನೂ ಜಾಗನೇ ಇರಲ್ಲ. ಈಗಲೇ ಥಿಯೇಟ್ರ್ಗಳಿಲ್ಲ. ಒಂದು ದೊಡ್ಡ ಸಿನಿಮಾ ಬಂತು ಅಂದರೆ ಚಿಕ್ಕ ಸಿನಿಮಾ ಅಷ್ಟು ತಳ್ಳಿಬಿಟ್ಟು ಮುಂದಕ್ಕೋ ಹಿಂದಕ್ಕೋ ದೂರಕ್ಕೆ ಹಾಕೊಂಡ್ಬಿಡ್ತಾರೆ. ಅಷ್ಟು ಸಹ ಥಿಯೇಟ್ರ್ ಸಿಕ್ಕಲ್ಲ. ಯಾಕಂದರೆ ಬಂಡವಾಳ ಇರೋನು ಥಿಯೇಟ್ರ್ ಹಿಡ್ಕೊತಾರೆ. ಜೊತೆಗೆ ಎಕ್ಸ್ಪೆಕ್ಟೇಷನ್ ಇದೆ, ಆಡಿಯನ್ಸು ಬರ್ತಾರೆ ಅಂಥದ್ದು ಕಡೆಗೆ ಥಿಯೇಟ್ರು ಒಲವು ಇರುತ್ತೆ. ಎಲ್ರಿಗೂ ಪ್ರೇಕ್ಷಕರು ಒಲವಿಂದ ಹಿಡಿದು ಥಿಯೇಟ್ರ್ ಅವರಿಂದ ಹಿಡಿದು ಎಲ್ಲರೂ ಆ ಕಡೆಗೆ ಇರ್ತಾರೆ. ಚಿಕ್ಕ ಸಿನಿಮಾಗಳು ನೋಡೋಕ್ಕೆ ಜನ ಇರಲ್ಲ. ಸೊ ಇವ್ರು ಜಾಸ್ತಿ ಸಿನಿಮಾ ಬಂದ್ಬಿಟ್ಟು ಚಿಕ್ಕ ಸಿನಿಮಾದವ್ರು ಎಲ್ಲಿಗೆ ಹೋಗ್ಬೇಕಿಲ್ಲ, ಅವ್ರಿಗೆ ಜಾಗವೇ ಇರಲ್ವಲ್ಲ ತೋರಿಸೋದಕ್ಕೆ. ಅಂದರೆ ಇಂಡಸ್ಟ್ರಿ ಬದುಕಬೇಕು ಅಂತ ಅಂದ್ಬಿಟ್ಟು, ಈಗ ಇಂಡಸ್ಟ್ರಿಯಲ್ಲಿ ಪದೇ ಪದೇ ಇನ್ಕಮ್ ಆಗ್ತಾ ಇರಬೇಕು, ಜನರೇಟ್ ಆಗಬೇಕು ಅನ್ನೋದಕ್ಕೋಸ್ಕರ ಅವ್ರು ಅಷ್ಟೊಂದು ಸಿನಿಮಾಗಳು ಮಾಡಿಬಿಟ್ರೆ ಇವ್ರ ಸಿನಿಮಾಗಳಿಗೆ ಜಾಗ ಇದೆ, ಈಗಲೇ ಜಾಗ ಇಲ್ಲ. ಸೊ ಗೊತ್ತಿಲ್ಲ, ಈ ಮಾಡಲ್ ವರ್ಕ್ ಆಗ್ತಾಯಿದೆ. ಬಟ್ ನಮಗೆ ಇಲ್ಲಿ ಗ್ಯಾಪ್ ಇರೋದಿಲ್ಲ ಅಂತಂದರೆ, ನಾವು ಜನಗಳು ಬರುವಂಥ ಸಿನಿಮಾ ಮಾಡೋದ್ರಲ್ಲಿ ಒಂದು, ಜನ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಲ್ಲಿ, ಇವೆರಡು ಕಡೆ ಗ್ಯಾಪ್ ಇದೆ ಅಂತ ನನಗನ್ಸುತ್ತೆ.